ಬಂದೆ, ಬರ್ತಾ ಇದ್ದೀವಿ, ಬಂದ್ಬಿಟ್ಟೆ. ಹಾ, ಪೇಷಂಟ್ ಇದ್ದಾರೆ, ಪೇಷಂಟು. ಹಾ, ಸಖತ್ತಾಗೆ ತದ್ಗಿದಾಳಮ್ಮ. ಆರ್ತಿ ಸೌತಿ ಇದಾರಲ್ಲ ಭಾರತಿ, ಅವ್ರು ಇವಳು ಹೊಡೆದಿದ್ದು. ಡಾಕ್ಟ್ರೆ, ಅಜಿತ್ಗೆ ಇಬ್ರು ಹೆಣ್ತಿರು, ಹೊಡೆದವ್ರು ಮೊದಲನೇವ್ರು, ಇವರು ಎರಡನೇವ್ರು. ಈ ದೊಡ್ಡ ಹೆಂಡತಿ ಚಿಕ್ಕ ಹೆಂಡತಿ ಹೊಡೆಯೋದು ಕಾಮನ್. ಈ ತರ ಕೇಸ್ಗಳು ಬರ್ತಾನೆ ಇರ್ತವೆ ನಮ್ಮ ನರ್ಸಿಂಗ್ ಹೋಮ್ಗೆ. ಏನ್ ದೊಡ್ಡ ಬಾರ್ದಿಲ್ಲಮ್ಮ. ಲಟ್ಟಣಿಗೆಲಿ ಇಷ್ಟುದಾಯ್ತು. ಲಟ್ಟಣಿಗೆ ಸಖತ್ತಾಗೆ ಲಟ್ಸಿದ್ದಾಳೆ, ಚಪಾತಿ ಲಟ್ಸಂಗ್ ಲಟ್ಟಿಸ್ಬಿಟ್ಟಿದ್ದಾಳೆ. ಏನಂತ ಗಾಯ ಆಗಿಲ್ಲ, ಎಲ್ಲ ಮೂಗೇಟು. ಆದ್ರೂ ಇದು ಪೊಲೀಸ್ ಕೇಸು. ಪೊಲೀಸ್ಗೆ ಒಂದು ಇನ್ಫಾರ್ಮ್ ಮಾಡ್ಬಿಡಿ. ಅಷ್ಟೊಳಗೆ ನಾನು ಒಂದು ಬ್ಯಾಂಡೇಜ್ ಮಾಡ್ತೀನಿ. ಎಲ್ಲಮ್ಮ ಎಲ್ಲಿ ನೋಡ್ತೀರ? ಹೋಗಿ ಡಾಕ್ಟ್ರಿ, ಮಾತಾಡ್ತಿದ್ರೆ ಮೈಕೈ ಮುಟ್ಟಕ್ಕೆ ಬರ್ತೀರಾ? ಆದ್ರೂ ಏನಂತ ಗಾಯ ಆಗಿಲ್ಲ, ಆ ಮೂಳೆನೂ ಮುರಿದಿಲ್ಲ, ಎಲ್ಲ ಮೂಗೇಟು. ಒಂದು ಕೆಲಸ ಮಾಡ್ತೀನಿ, ಆ ಮೂಗೇಟುಗಳಿಗೆಲ್ಲ ನಾನು ಬ್ಯಾಂಡೇಜ್ ಹಾಕ್ತೀನಿ. ಎಲ್ಲೆಲ್ಲಿ ಬಾಸುಂಡೆ ಬಂದಿದೆ ಅಲ್ಲಿ ಕ್ರೀಮ್ ಹಚ್ಕೊ. ನೀನ್ ಎಲ್ಲಿ ಕೇಳಿದ್ರೆ ಅಲ್ಲಿ ಹಚ್ತೀನಿ. ಎಲ್ಲ ಹಾಕಲಮ್ಮ ಬ್ಯಾಂಡೇಜು? ಡಾಕ್ಟ್ರಿ ಒಂದ್ ನಿಮಿಷ, ಇಲ್ಲಾಕಿ ಹೇಳಿ. ಇನ್ನೊಂದಿದೆ, ಎಲ್ಲಿ ಹಾಕ್ಲಿ? ಡಾಕ್ಟರ್, ಈ ಕಡೆ ಒಂದು ಬ್ಯಾಂಡೇಜ್ ಹಾಕಿ. ಮುಖ ಕೆಂಪಗಾಗಿದೆ, ಮುಖಕ್ಕೆ ಬ್ಯಾಂಡೇಜ್ ಭೂಷಣ ಚೆನ್ನಾಗಿರತ್ತೆ. ಅಮ್ಮ, ನೀನ್ ಹೇಳ್ದೆ ಅಂತ ಅವ್ರು ಇಲ್ಲಿದೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ರೆ ಅವ್ರು ಕಣ್ಸೋದು ಬೇಡವಾ? ಅವ್ರಿಗೆ ತುಂಬಾ ಪೆಟ್ಟು ಬಿದ್ದಿದೆ, ನೋಡಿದ್ರೇನೋ ಒಂಥರ ಹಿಂಸೆ ಆಗತ್ತೆ. ಅದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರಲ್ಲ, ಕೊಟ್ರೆ ಅವ್ರು ದಾಖಲೆ ಕೇಳ್ತಾರೆ. ಅದಕ್ಕೆ ಹಾಕಿ ಬ್ಯಾಂಡೇಜು. ಡಾಕ್ಟರ್, ನೀವು ಪಥ್ಯ ಹೇಳಿ. ಅಂಥದ್ದೇನಿಲ್ಲ ಕಣಯ್ಯ. ನೋಡಮ್ಮ, ಬೆಳಗ್ಗೆ ಪೂರಿ ದೋಸೆ ಏನ್ ಬೇಕಾದ್ರೂ ತಿನ್ಬೋದು. ಮಧ್ಯಾಹ್ನ ಒಂದು ಪುಷ್ಕಳವಾದ ಊಟ. ಸಾಯಂಕಾಲ ಹಿಂಗೆ ತಿರ್ಕೊಂಡು ಬರೋಕೆ ಹೋದಾಗ ಸಿಕ್ಕಿದ್ದು ತಿನ್ಬೋದು. ರಾತ್ರಿಗೆ ಒಂದು ಊಟ. ಮಲಗಬೇಕಾದ್ರೆ ಒಂದು ಚೊಂಬು ಹಾಲು, ಪಚ್ಚ ಬಾಳೆಹಣ್ಣು ಒಂದು, ಏಲಕ್ಕಿ ಬಾಳೆಹಣ್ಣು ಎರಡು. ಇದಕ್ಕೆ ಈ ಪೇನ್ಗೆ ಒಂದು ಪೇನ್ ಕಿಲ್ಲರ್ ಮಾತ್ರ ಬರ್ಕೊಡ್ತೀನಿ. ಇದನ್ನ ದಿನಕ್ಕೆ 2 ಹೊತ್ತು ಕೊಡಿ, ಎಲ್ಲ ಸರೋಗುತ್ತೆ. ಆಮೇಲೆ ನೋಡಯ್ಯ, ಇವತ್ತು ನಾನು ಫ್ರೀ ಆಗಿರ್ತೀನಿ, ಮನೇಲೇ ಇರ್ತೀನಿ. ಯಾರಾದ್ರೂ ಏಟ್ ಬಿದ್ದರೆ ತಕ್ಷಣ ಫೋನ್ ಮಾಡು, ಇಮ್ಮಿಡಿಯೇಟ್ ಪ್ರತ್ಯಕ್ಷ ಆಗ್ಬಿಡ್ತೀನಿ. ನನ್ನ ಫೀಸು ಥ್ಯಾಂಕ್ ಯು ಡಾಕ್ಟರ್. ನೋ ಮೆನ್ಷನ್. ಬರ್ತೀನಿ ಕಣಯ್ಯ. ಡಾಕ್ಟರ್, ಬರ್ತೀನಮ್ಮ, ಹುಷಾರು ನೋಡ್ಕೊಳಮ್ಮ. ಏನೋ ಅಜಿತ್ ಮೊದಲೇ ಹೆಂಡತಿ ಭಾರತಿ ಇವಳೆ ಬಂದ್ ಮನೆಗೆ ಆರ್ತಿ ಹೊಡೆದಿತ್ತು. ಬರ್ತೀವಿ ಮೇಡಮ್, ಒಂದು ನಿಮಿಷ. ಓ, ನೀವಾ? ಅಜಿತ್ 2ನೇ ಹೆಂಡತಿನ ನಿಮ್ಮನೇಲಿ ಯಾಕ್ರಿ ಇಟ್ಕೊಂಡಿದ್ದೀರಾ? ನಾನ್ ಏನ್ ಮೋಸ ಮಾಡ್ದೆ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನಗೆ ಯಾಕ್ರಿ ಅನ್ಯಾಯ ಮಾಡ್ತಿದ್ದೀರಾ? ಒಂದ್ ನಿಮಿಷ ಬರ್ತೀವ್ರೆ. ಒಂದ್ ನಿಮಿಷ. ನೀವು ನಮ್ಮ ಮನೆಗ್ ಬಂದು ಆರ್ತಿನ ಹಾಗೆ ಹೊಡೆದ್ರಲ್ಲ, ಹೊಡೆದಿದ್ ಸರಿನಾ? ನಾನ್ ಬದುಕಿರುವಾಗ್ಲೇ ನನ್ ಗಂಡ ಇನ್ನೊಬ್ಳನ್ನ ಕಟ್ಕೊಂಡಿದಾನಲ್ಲ, ಅದ್ ಸರಿನಾ? ಸರಿ ಅಂತ ನಾವೆಲ್ಲ ಹೇಳಿದ್ವಿ. ನಿಮ್ಮನೇಲಿ ಯಾಕ್ರಿ ಇಟ್ಕೊಂಡಿದೀರಾ? ಅಜ್ಜಿತ್ತು ಆರ್ತಿನ ನಮ್ಮನೇಲಿ ಬಿಟ್ಟು ಹೋಗಿದಾರ ಅಷ್ಟೇ. ಹಾಗಾದ್ರೆ ನೀವು 2ನೇ ಮದ್ವೆಗೆ ಸಪೋರ್ಟ್ ಮಾಡ್ತಿದೀರಾ ಅಂತ ಆಯ್ತು ತಾನೆ? ನಿಮ್ಮನ್ನೆಲ್ಲ ನಾನ್ ಬಿಡಲ್ಲ, ಕಂಪ್ಲೇಂಟ್ ಜಡಿತೀನಿ, ಜೈಲಿಗೆ ಹಾಕಿಸ್ತೀನಿ, ನೋಡ್ಕೊಳ್ಳಿ. ಬರ್ತೀವ್ರೆ. ಒಂದ್ ನಿಮಿಷ. ಏನಪ್ಪ ಇವರು? ಪುಂಡ, ಏನೋ ಕ್ಲೋಸ್ ಫ್ರೆಂಡು ಅಂತ ಇವಳು ನಿನಗೊಪ್ಸೋದ್ರೆ ಮುಖ ಪಂಚರ್ ಮಾಡಿ ಪ್ಲಾಸ್ಟರ್ ಹಾಕ್ಸಿದ್ಯಲ್ಲ. ಅಜಿತ್, ಅದೇನಾಯ್ತು ನನಗೆ ಗೊತ್ತೇ ಇಲ್ಲ, ನನ್ನ ಮನೇಲೇ ಇರ್ಲಿಲ್ಲ ಅವಾಗ. ಲೈ, ನಿನ್ನ ಮನೇಲಿ ನಿನಗೆ ಗೊತ್ತಿಲ್ದಿರ ಈ ಘಟನೆ ನಡೀತಾ? ಏನೋ ನಿನ್ನ ಮೇಲೆ ನಂಬಿಕೆಯಿಂದ ಇವಳನ್ನ ಬಿಟ್ಟು ಹೋದ್ರೆ ಭಾರತೀಯನ ಕರೆಸಿ ಹೊಡಿಸ್ತೀಯ? ಪಾಪ, ಅವ್ರಿಗೆ ತುಂಬಾ ಏಟ್ ಬಿದ್ದಿದೆ. ಆರ್ತಿ ಫೋನ್ ಮಾಡಿ ಹೇಳಿದ್ಲು, ಮುಖ ಮೈಯೆಲ್ಲ ಕಿತ್ತೋಗಿದೆ ಅಂತ. ಗಾಬರಿ ಆಯ್ತು, ಓಡ್ ಬಂದೆ. ಅಪ್ಪ, ಆರ್ತಿಲಿರೋ ವಿಷಯ ನಾನು ಯಾರಿಗೂ ತಿಳಿಸಿಲ್ಲ, ಗೊತ್ತಾಯ್ತಾ? ಅದ್ ಹೇಗೆ ಭಾರತಿ ಅವ್ರಿಗೆ ಆರ್ತಿಲಿರೋ ವಿಷಯ ಗೊತ್ತಾಯ್ತೋ ನನಗ್ ಗೊತ್ತಿಲ್ಲ. ಬಂದ್ರು, ಹೊಡೆದ್ರು, ಹೋದ್ರು. ಭಾರತಿ ಅವರು ನಮ್ಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಕ್ಕಿದ್ರು, ನಮಗೆ ಆವಾಸ್ ಹಾಕ್ಬಿಟ್ಟು ಹೋದ್ರು. ನಿಮಗ್ ಸಹಾಯ ಮಾಡ್ಬೇಕು ಅಂತ ಬಂದ್ರೆ ನಮ್ಗೆ ಬೈತಿರಲ್ಲ, ಯಾಕ್ರಿ? ರೇ ನೋಡ್ರಿ,
ಆರ್ತಿನ ಪರಿಚಯ ಮಾಡ್ಕೊಟ್ಟಾಗ್ಲೇ ಇವನೊಂಥರ ಹೊಟ್ಟೆ ಕಿಚ್ಚಿಂದ ನೋಡಿದ್ದ. ಯಾಕ್ರಿ ಹೆಂಗಿದೆ ಮೈಗೆ ತೆಗೆದ್ ಬಿಟ್ಟ ಅಂದ್ರೆ 32 ಹಲ್ಗಳು ಉದ್ರೋಗ್ಬಿಡ್ಬೇಕು ಹಂಗೆ. ಅಲ್ಲ ನನ್ ಜಾನು ಮೇಲೆ ಅನುಮಾನ ಪಡ್ತೀರಾ, ನಿಮ್ಗೇನು ಅನ್ಸದಿಲ್ವಾ? ಅವ್ರಂತವ್ರು ಅಲ್ವೇ ಅಲ್ಲ. ಈ ಪುಂಡಾನೆ ನನ್ನ ಹೆಂಡತಿ ಭಾರತಿಗೆ ಫೋನ್ ಮಾಡಿ ಕರೆಸಿ ಇವಳನ್ನ ಹೊಡ್ಸಿರೋದು. ನಾನು ಈ ವಿಷಯನ ಇಲ್ಲಿಗೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಸತ್ಯ ಬಯಲ್ ಮಾಡ್ತೀನಿ. ಏನೋ ಮಾತಾಡ್ತಿದ್ಯಾ ಅಜಿತ್ ನೀನು? ಆರ್ತಿ ಇಲ್ಲಿ ಇದ್ದಿದ್ ವಿಷಯ ನಿಮ್ ಮನೆಯವ್ರಿಗೆ ಮಾತ್ರ ಗೊತ್ತಿತ್ತು. ನನ್ನ ಹೆಂಡತಿ ಭಾರತಿ ಫೋನ್ ನಂಬರು ನೀನು ಗೊತ್ತಿತ್ತು. ನೀನ್ ಕರೆಸ್ದೆ ಇನ್ಯಾರು ಕರೆಸ್ತಾರಪ್ಪ? ಹಲೋ, ಹೇಳಿ ಮಾಯಿ. ಏನ್ ಹೇಳೋದಲ್ಲಿ? ಏನ್ ನಡೀತಿದೆ ನಮ್ಮ ಮನೆಯಲ್ಲಿ ಅಂತ? ಯಾರನ್ನೋ ಕರ್ಸಿ ಯಾರನ್ನೋ ಹೊಡ್ಸಿದಿರಂತೆ. ಇಷ್ಟ್ರ ಮಧ್ಯೆ ಪಾಪ ಹೆಸರು ಯಾಕೆ ಪ್ರಸ್ತಾಪ ಆಗ್ತಾ ಇದೆ? ನೀವ್ ಇಲ್ದೇ ಇರೋವಾಗ ಏನೇನೋ ಆಯ್ತು ಗೊತ್ತಾ ಮಾಯಿ? ನಾನ್ ಇಲ್ದೇ ಇದ್ದಾಗ ಇಷ್ಟೆಲ್ಲ ನಡೆಯೋದು ನನಗೆ ಚೂರುನು ಇಷ್ಟ ಆಗ್ತಾ ಇಲ್ಲ. ಫಸ್ಟ್ ಇದನ್ನ ಸರಿ ಮಾಡಿ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಹೇಳಿ. ನಾಳಿದ್ ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗಿರ್ಬೇಕು. ಅರ್ಥ ಆಯ್ತಾ? ಟಿವಿ ಹಾಕೊಂಡು ನೋಡಿ, ನಿಮ್ ಪ್ರತಾಪ ಎಲ್ಲ ಅದ್ರಲ್ಲಿ ಬರ್ತಾ ಇದೆ. ಹೌದಾ? ಸಾಕಾಯ್ತು ಈ ಸಂಸಾರ ನನ್ಗೆ. ಏನು? ಅಯ್ಯೋ ರೀ, ಇದು ಊರಿಗೆಲ್ಲ ಹಬ್ಬಿಟ್ಟಿದೆ. ಟಿವಿನಲ್ಲೂ ಅದೇ ಬರ್ತಿದೆ ಅಂತೆ. ಬನ್ನಿ ಹೋಗೋಣ, ಬನ್ನಿ. ಅಯ್ಯೋ ನಂಗೆ ಕರ್ಕೊಂಡು ಹೋಗಿ. ಅವ್ರು ಕರ್ಕೊಂಡ್ ಬರ್ತಾರೆ. ನಿಧಾನ. ಅಯ್ಯೋ ನಾನೇ ಹೊಡ್ದೆ. ನಮಸ್ಕಾರ, ಇದು ಬೊಂಬಾಟ್ ನ್ಯೂಸ್. ನಾನು ನಿಮ್ಮ ರೋಹಿಣಿ. ನನ್ನ ಹೆಸರು ಭಾರತಿ, ಅಜಿತ್ನ ಮೊದಲನೇ ಹೆಂಡತಿ. ನಾನು ಅಜಿತ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ. ನಿಮ್ ಗಂಡನ್ ಗಮನ ಬೇರೆ ಕಡೆ ಯಾಕೆ ಹೋಯ್ತು? ನನ್ ಗಂಡನ್ ಗಮನ ಎಲ್ಲೂ ಹೋಗಿರ್ಲಿಲ್ಲ. ಪಾಪ ಪಾಂಡು ಮಗ ಪುಂಡ ಮತ್ ಮನೆಯವ್ರು ಎಲ್ಲರೂ ಸೇರ್ಕೊಂಡು ನನ್ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡಕ್ ಕುಮ್ಮಕ್ ಕೊಟ್ಟಿದ್ದು. ಅದಕ್ಕೆ ಆರ್ತಿ ಅಂತ ಇನ್ನೊಂದ್ ಗರ್ಲ್ ಫ್ರೆಂಡು ನನ್ ಗಂಡನ್ಗೆ ಹುಟ್ಕೊಂಡ್ಲು. ಓ, ಅವಳಿಗೆ ನೀವು ಅವಕಾಶ ಕೊಡಬಾರ್ದಿತ್ತು. ನಾನ್ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ. ಅವಕಾಶ ಕೊಡ್ತಿದ್ದು ಆ ಪುಂಡ ಮತ್ತೆ ಚಾರು. ನನ್ ಕೈಗ್ ಸಿಕ್ಕಿದ್ರೆ ಅಯ್ಯೋ, ನನ್ಗೇನಕ್ರಿ ಹೊಡಿತಿದ್ದೀರಾ? ನಿಮ್ ಗಂಡನ್ ಗರ್ಲ್ ಫ್ರೆಂಡ್ ಸಿಕ್ಕ್ರೆ ಹಿಂಗೆ ಚಚ್ತೀರೇನೋ? ಹಿಂಗೆ ಚಚ್ತೀನಿ. ಆದ್ರೆ ನನಗ್ ಹೊಡಿಯೋ ಧೈರ್ಯ ಇಲ್ಲ. ಪುಂಡ ಮತ್ತೆ ಚಾರು ಹೇಳಿದ್ರು ಅಂತಾನೆ ಆರ್ತಿ ನನ್ನನ್ನು ಹುಡ್ಕೊಂಡು ನನ್ನ ಮನೆಗೆ ಬಂದು ಎದ್ವಾ ತದ್ವಾ ಚಚ್ಬಿಟ್ಲು. ನೋಡಿ ಮೇಡಮ್, ಇಲ್ಲೊಂದ್ ಬ್ಯಾಂಡೇಜ್, ಇಲ್ಲೊಂದ್ ಬ್ಯಾಂಡೇಜ್. ಓಹೋ, ಎರಡನೇ ಹೆಂಡತಿ ನಿಮ್ಗೆ ಹೀಗ್ ಹೊಡೆದಿದ್ದಾಳೇನು? ನೋಡಿ ಜಾನು, ಎಂತ ಕ್ರಿಮಿನಲ್ ಈ ಭಾರತಿ. ಏನ್ ಹೇಳ್ತಿದ್ದ ಈ ಅಮ್ಮ? ಹೊಡ್ತಿದ್ದವ್ರು ಹೊಡ್ಸ್ಕೊಂಡಿದ್ ಇವ್ರು, ಆದ್ರೆ ಇಲ್ಲಿ ನೋಡಿದ್ರೆ ಉಲ್ಟಾ ಹೇಳ್ತಿದೆ ಇದು. ನಾನು ಈ ಭಾರತಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಸಾರಿ ಗಣ ಪುಂಡ. ಭಾರತಿ ಯಾರ ಹತ್ರನೋ ಆರ್ತಿ ನಿಮ್ ಮನೇಲಿ ಇದ್ದಿದ್ ವಿಷಯನ ನೀನೇ ಅವಳಿಗೆ ತಿಳಿಸ್ದೆ ಅಂತ ನನಗೆ ಮೆಸೇಜ್ ಮಾಡಿಸಿದಾಳೆ. ನಾನು ಅದನ್ನ ನಂಬಿ ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಸಾರಿ ಕಣ, ಕ್ಷಮಿಸ್ಬಿಡು. ನೀವೆಲ್ಲರೂ ಸಹಕಾರ ಕೊಡ್ಬೇಕು. ಈ ಘಟನೆ ನಿಮ್ ಮನೇಲಿ ನಡೆದಿದೆ ಅಂದ್ಮೇಲೆ ಇದಕ್ಕೆ ಪರಿಹಾರನು ಈ ಮನೆಯಲ್ಲೇ ಕಂಡ್ಕೊಂತೀನಿ. ರೊಟ್ಟಿನೂ ಕರೆಗರೆ ಸರ್, ನಾವೇ ಕಂಪ್ಲೇಂಟ್ ಕೊಡೋಣ ಅಂತ ಬರ್ತಿದ್ವಿ ಸರ್, ಅಷ್ಟಲ್ಲಿ ನೀವೇ ಬಂದ್ಬಿಟ್ರಿ ನೋಡಿ. ಒಡೆದಾಟ ಆಗಿರೋದು ಈ ಮನೆಯಲ್ಲಿ. ಹೌದು ಸರ್, ಇವ್ರಿಗೆ ಹೊಡೆದಿದ್ದು. ಪ್ಲಾಸ್ಟರ್ ಹಾಕೊಂಡು ಕೂತಿರೋ ಈ ಅಮ್ಮ ಯಾರು? ಸರ್ ನಾನು ಹೇಳ್ತೀನಿ, ಇವರು ಆರ್ತಿ ಅಂತ ಸರ್, ಇವ್ರು ಎರಡನೇ ಹೆಂಡತಿ. ಸರ್, ಮೊದಲನೇ ಹೆಂಡತಿ ಭಾರತಿ ಇವ್ರು ಬಂದ್ಬಿಟ್ಟು ಚೆನ್ನಾಗಿ ಹೊಡೆದ್ರು, ಕಂಟ್ರೋಲೇ ಮಾಡಕ್ಕಾಗಿಲ್ವಂತೆ ಸರ್ ಅಂತ ನಂಗೆ ಇವ್ರು ಹೇಳಿದ್ರು ಸರ್. ನಾನು ಮನೇಲೇ ಇರ್ಲಿಲ್ಲ ಸರ್. ಅವ್ರು ಹೊಡಿಬೇಕಾದ್ರೆ ನೀವೇನ್ ಕಳೆಕಾಯಿ ತಿಂತ ಇದ್ರಿ ನಮ್ಮ? ಸರ್, ಕಡ್ಲೆಕಾಯ್ದ ಸುಲಿಯೋರೊಬ್ರು, ಕಡ್ಲೆಕಾಯಿ ಬೀಜ ತಿನ್ನೋರೊಬ್ರು. ಸರ್, ಏನ್ ನಡೀತು ಅಂತ ಗೊತ್ತಾಗೋಷ್ಟಲ್ಲೇ ದಿಢೀರ್ ಅಂತ ಬಂದು ಧಡ 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 ಅಂತ ಬಾರಿಸ್ಬಿಟ್ಲು. ನಟ್ಟಂಗೆಲಿ ನಾನ್ ಹೇಳ್ತೀನಿ, ಆಮೇಲೆ ಗೊತ್ತಾಯ್ತು ಅವಳು ಭಾರತಿ, ಅಜಿತ್ ಅವರು ಮೊದಲನೇ ಹೆಂಡತಿ ಅಂತ. ಮನೇಲಿ ಯಾರ್ಯಾರಿದ್ರಿ? ಏನ್ ಮಾಡ್ತಾ ಇದ್ರಿ? ಇವಳು ಡೈಲಾಗ್ ಹೇಳ್ತಿದ್ಲು, ನಾನು ವಿಡಿಯೋ ಮಾಡ್ತಿದ್ದೆ, ಇಬ್ರು ಬಾಲ್ಕನಿಯಲ್ಲಿ ಇದ್ವಿ. ಅವ್ರು ಬೀಟ್ ಮಾಡಿದ್ ಸಿ ಮಾಡಿ ನಮಗ್ ಭಯ ಆಗಿ ರೂಮ್ ಒಳಗ್ ರನ್ ಮಾಡ್ಬಿಟ್ವಿ. ಸರ್, ನನ್ನ ಹೆಂಡತಿ ಇಲ್ಲಿಗೆ ಬಂದು ದಬ್ಬಾಳಿಕೆ ಮಾಡಿದ್ದಾಳೆ, ಹಿಂಸೆ ಮಾಡಿದ್ದಾಳೆ, ಎಲ್ರಿಗೂ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅವಳ ಮೇಲೆ ನೀವು ಸರಿಯಾದ ಆಕ್ಷನ್ ತಗೊಳ್ಳೇಬೇಕು ಸರ್. ಆ ಅಮ್ಮ ಟಿವಿ ಸ್ಟೇಷನ್ ಕೂತ್ಕೊಂಡು ನೀವು ಮಾಡಿದ ತಪ್ಪು ಅಂತ ಹೇಳ್ತಾ ಇದಾರೆ. ನೀವು ನೋಡಿದ್ರೆ ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ. ಹಾಗಾದ್ರೆ ನಮ್ ಸಾಹೇಬ್ರು ಬಂದಿದ್ದ ತಪ್ಪ ನೋಡಿ, ಕೇಳಿದ್ರ? ಕೇಳಿದ್ರು ಒಂದು ಡೈಲಾಗ್ ಸೇರಿಸ್ತೆ ಸರ್ ಅಷ್ಟೇ. ಸುಮ್ಮನೆ ನಿಂತ್ಕೊಡು. ಇವಾಗ ಭಾರತಿ ಬಂದು ಆರ್ತಿನ ಹೊಡೆದಿದ್ ಏನ್ರಿ ಇದೆ ಪ್ರೂಫ್? ಪ್ರೂಫ್ ಇಲ್ಲ ಸರ್. ನಾನು ಹೊರಗೋಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟೆಲ್ಲ ನಡೆದಿದೆ. ಭಾರತಿ ಬಂದು ಆರ್ತಿನ ಹೊಡೆದ್ರು ಅಂತ ಹೇಳಿದ್ರಲ್ಲ, ಹೊಡಿಬೇಕಾದ್ರೆ ಯಾರು ತಡಿಯಕ್ಕೆ ಪ್ರಯತ್ನ ಪಡ್ಲಿಲ್ವಾ? ಸರ್, ಆ ಅಮ್ಮ ಬಂದ್ರು, ಹೊಡೆದ್ರು, ಹೋದ್ರು. ಸೌತಿನ ಜಗಳದ ಮಧ್ಯದಲ್ಲಿ ನಾವೇನ್ ಸರ್ ಮಾಡಕ್ಕಾಗತ್ತೆ? ಅಲ್ಲ, ಅವಳು ಬಂದು ತಲೆ ಗುಡ್ದು ಪ್ರಾಣ ಹೋಗಿದ್ರೆ ಆಗೇನ್ ಮಾಡ್ತಿದ್ರೆ? ತಪ್ಪಲ್ವಾ ಸರ್ ಅದು?
ಹೆಂಡತಿ ಇರ್ಬೇಕಾದ್ರೇನೆ ಇನ್ನೊಬ್ಳನ್ನ ಮದ್ವೆ ಆಗ್ತಿರಲ್ಲ, ಅದ್ ನಿಮ್ ತಪ್ಪಾನೆ, ನಮ್ದೇ ತಪ್ಪು ಅನ್ನೋ ತರ ಮಾತಾಡ್ತೀರಾ? ಸರ್ ನೀವು ಏನೇ ಆಗಲಿ ಒಂದು ಕಂಪ್ಲೇಂಟ್ ಬರ್ಕೊಂಬಿಡಿ ಸರ್. ನಿಮ್ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ. ಆಲ್ರೆಡಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಆರ್ತಿ ಮದುವೆ ಮಾಡ್ಸೋದಕ್ಕೆ ನೀವೇ ಕಾರಣ ಅಂತ ಗೊತ್ತಾಗಿದೆ. ಮನೆ ಮಂದಿ ಎಲ್ಲ ಅರೆಸ್ಟ್ ಆಗ್ಬಿಡ್ತೀರಾ. ಜಸ್ಟ್ 1 minute. ಶ್ರೀಹರಿ, ಆಗ್ಲೇ ನಾವ್ ವಿಡಿಯೋ ಮಾಡಿದ್ವಲ್ಲ, ಅದ್ರಲ್ಲಿ ವಾಟ್ ಇದೆ ಅಂತ ಸಿ ಮಾಡು. ಸೋರ್ಕೆ ಬಚ್ಚೆ ಇನ್ಸ್ಪೆಕ್ಟರ್ ಸರ್, ಇಲ್ಲಿ ನೋಡಿ, ಬೈ ಮಿಸ್ಟೇಕ್ ವಿಡಿಯೋ ರೆಕಾರ್ಡ್ ಆಗ್ಬಿಟ್ಟಿದೆ. ಕೊಡಮ್ಮ ಇಲ್ಲಿ. ನೀನ್ ವಯ್ಯಾದಿಂದ ನನ್ ಗಂಡನ್ ತಲೆ ಕೆಡ್ಸಿದ್ಯಾ? ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಸಾಕ್ ನಮ್ಗೆ ಪ್ರೂಫು. ಸರ್ CCTV ಚೆನ್ನಾಗಿದೆ, ಸಖತ್ತಾಗಿದೆ. ಹೋಗ ಅಮ್ಮನ್ ಕರ್ಕೊಂಬರ. ಹೋಗ. ಅದಕ್ಕೆ ಸಿ ಮಾಡಿ ಅವಾಗ ಈ ತರ ವಿಡಿಯೋ ಮಾಡ್ತಾ ಇದ್ರೆ ಮರ್ಡರ್ ಕೇಸ್ ಫೈಲ್ ಮಾಡ್ಬೋದು. ವೆರಿ ಗುಡ್ ನಿಮ್ಮಿ. ನಿನಗೆ ನೀನ್ ಸೈಜ್ದೆ ಒಂದು ಮೊಬೈಲ್ ಕೊಡ್ತೀನಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ತೆಗಿ. ಇನ್ಸ್ಪೆಕ್ಟರ್, ನನ್ ಗಂಡ ಈ ಆರ್ತಿನ ಮದ್ವೆ ಆಗಿದ್ದಾನೆ. ನನ್ನ ಹತ್ರ ಡೈವರ್ಸ್ ಕೂಡ ತಗೊಂಡಿಲ್ಲ. ಈ ಮನೆಯವರೆಲ್ಲ ಈ ಮದ್ವೆಗೆ ಸಪೋರ್ಟ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಇವ್ರೆಲ್ರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್. ಅರೆಸ್ಟ್ ಆಗ್ಬೇಕಾಗಿರೋದು ನೀನಮ್ಮ. ಯಾಕೆ ಸರ್, ನಾನೇನ್ ಮಾಡಿದೆ? ಅಲ್ರಿ, ನೀವೇ ಆಯಮ್ಮನ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಆಯಮ್ಮ ನಿಮ್ಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಸರ್, ನಾನ್ ಹೊಡೆದಿಲ್ಲ ಸರ್. ಹಾಗಾದ್ರೆ ನೀವೇ ನೋಡಿ, ನೀವು ಹೊಡೆದಿರೋದು ಇಲ್ಲ ನಿಮ್ಮ ಅಕ್ಕ ಹೊಡೆದಿರೋದು ಅಂತ. ನೋಡಮ್ಮ ತಾಯಿ. ನಾನು ಇರುವಾಗ್ಲೇ ಇನ್ನೊಬ್ಳನ್ನ ಕಟ್ಕೊಂಡಲ್ಲ, ನನ್ನ ಸಂಸಾರ ಹಾಳಾಗೋಯ್ತಲ್ಲ ಅನ್ಬಿಟ್ಟು ಅದೇ ಸಿಟ್ಟಲ್ಲಿ ಇವಳಿಗೆ ಹೊಡೆದ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಸರ್ ನಾನು ಮಾಡಿದ ತಪ್ಪು ಅಂತ. ಇವ್ರು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ನಾನೇ ಕಂಪ್ಲೇಂಟ್ ಕೊಟ್ರೆ ಸೇಫ್ ಆಗ್ಬಿಡ್ತೀನಿ ಅನ್ಕೊಂಡು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟೆ. ನೋಡಿ, ಈ ವಿಷಯ ಇಲ್ಲೇ ಇತ್ಯರ್ಥ ಮಾಡ್ಕೊಂಬಿಡಿ. ಆಮೇಲೆ ಕೋರ್ಟ್ ಕಚೇರಿ ಅಂತ ಹೋದ್ರೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ, 5 ವರ್ಷ ವೇಸ್ಟ್ ಆಗುತ್ತೆ. ನಿಮ್ಮ ಹಣೆ ಬರ ಏನ್ ಬೇಕೋ ಮಾಡ್ಕೊಳ್ಳಿ. ರೀ, ಇವಳನ್ನ ಯಾಕ್ರಿ ಮದ್ವೆ ಆದ್ರಿ? ಅಲ್ಲ, ಯಾರು ಹೇಳಿರೋದು ನಾನು ಆಕೆನ್ ಮದುವೆ ಆಗಿದ್ದೀನಿ ಅಂತ? ಮತ್ತೆ ಆರ್ತಿನ ಮದ್ವೆ ಆಗ್ಲಿಲ್ವಾ? ನೀನ್ ಕೊಡ್ತಾ ಇದ್ದಿದ್ ನೋವು ಕಾಟಾಗೆ ನಿನಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೋ ನಿಜ. ಈ ಸಲ ರಾಜ್ಯೋತ್ಸವಕ್ಕೆ ಅಂದ್ರಳ್ಳಿಲಿ ಹೊಸ ಹೆಂಡತಿ ಅನ್ನೋ ನಾಟಕ ಮಾಡಕ್ ಒಪ್ಕೊಂಡೆ. ನನ್ನ ಫ್ರೆಂಡ್ ರಾಘುನ ನನ್ನ ಹೆಂಡತಿ ಪಾತ್ರ ಮಾಡಕ್ ಕರ್ಕೊಂಡ್ ಬಂದೆ. ಸುಮ್ನೆ ಪುಂಡನಿಗೆ ಒಂದ್ ಚಮಕ್ ಕೊಡೋಣ ಅಂತ ರಿಯಲ್ ಲೈಫ್ ನಾಟಕ ಮಾಡಿದೆ. ಆದ್ರೆ ನೀನ್ ಬಂದು ಎಲ್ಲ ರಾಡ ಅಂತ ಮಾಡ್ಬಿಟ್ಟೆ. ಅಂದ್ರೆ ಅವಳು ನನ್ನ ಫ್ರೆಂಡು ರಾಘು. ಅವಳಲ್ಲ, ಅವನು.